ನಿನ್ನೆ ಸಾಕಷ್ಟು ಹೊತ್ತು ಇಲ್ಲಿ ಡಿಬೇಟ್ ಆಗಿದೆ. ಈ ಸದನನ ನಾವೇನಾದ್ರೂ ಕೂಡ ಜನತಾ ನ್ಯಾಯಾಲಯ ಅಂತ ನಾವು ಅಂದ್ಕೊಂಡ್ರೆ ಈ ಜನತಾ ನ್ಯಾಯಾಲಯನೇ. ಈ ಕೋರ್ಟು ಈ ನ್ಯಾಯಾಲಯ ಒಕ್ಕೋರ್ಲಿಂದ ದಿಸ್ ಕೋರ್ಟ್ ಹ್ಯಾಸ್ ಅಬ್ಸಾಲ್ವ್ಡ್ ಯು ಆಫ್ ಆಲ್ ಚಾರ್ಜಸ್. ನಿಮ್ಮ ಮೇಲೆ ಏನ್ ರೂಮರ್ಸು, ಅಲಿಗೇಷನ್ಸು, ಚಾರ್ಜಸ್ ಏನೋ ಬಂದು ಅದನ್ನೆಲ್ಲನೂ ಕೂಡ ಅಬ್ಸಾಲ್ವ್ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದು, ತಾವು ಮನವಿ ರೀತಿಯಲ್ಲಿ ಏನು ಸೂಚನೆ ಕೊಟ್ರಿ ಅಥವಾ ಮನವಿ ಮಾಡಿದ್ರಿ, ಮನವಿ ಮಾಡುವಾಗ ಎರಡು ಅಂಶ ಹೇಳಿದ್ರಿ. ಏನಂತ? ಒಂದು, ಯಾವುದೇ ಕಾರಣಕ್ಕೆ ವಿಚ್ ಹಂಟ್ ಆಗಬಾರ್ದು ಅಂತ. ಐ ಥಿಂಕ್ ಯು ಯೂಸ್ಡ್ ದಿಸ್ ವರ್ಡ್. ಎಲ್ಲರಿಗೂ ಕೂಡ ಆತಂಕ ಇರೋದು ವಿಚ್ ಹಂಟ್ ಆಗುತ್ತೆ ಅಂತಾನೆ. ಯಾಕಂದ್ರೆ ಈ SITಗಳ ಇತಿಹಾಸನೇ ನಾವು ನೋಡ್ಬಿಟ್ಟಿದ್ದೀವಿ. ಎರಡನೇ, ನೀವೊಂದು ಹೇಳಿದ್ರಿ, ನಿಮಗೆ ಸೀಮಿತವಾಗಿ ನನ್ನ ಮೇಲೆ ಏನ್ ಬಂದಿದೆ ಅದಕ್ಕೆ ಸೀಮಿತವಾಗಿ ಇದೊಂದು ಎನ್ಕ್ವೈರಿ ವಿಚಾರಣೆ ಮಾಡಬೇಕು ಅಂತ. ಅದು ಉತ್ತರ ಕೊಡುವಾಗ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೊತ್ತು ಶ್ರೀ ಮಾಧುಸ್ವಾಮಿ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಮಾಜಿ ಸ್ಪೀಕರ್ ಬೋಪಯ್ಯನವರು, ಹೂ ವಾಸ್ ಎ ವಿಕ್ಟಿಮ್ ಆಫ್ ಫಿಸಿಕಲ್ ಅಬ್ಯೂಸ್, ತಾವು ಇರಲಿಲ್ಲ ಆ ಸಮಯದಲ್ಲಿ. ಫಿಸಿಕಲ್ ಅಬ್ಯೂಸ್, ಯಾರ್ಯಾರು ರಾಕೆಟ್ನ ಬಿಸಾಕಿದ್ರು, ಯಾರ್ಯಾರು ಮೈಕನ್ನ ಬಿಸಾಕಿದ್ರು, ಅದಕ್ಕೆಲ್ಲ ನಾವು ಇಲ್ಲಿ ವಿಟ್ನೆಸ್ ಆಗಿದ್ದೀವಿ. ತಾಳ್ರಿ, ಒಂದು ನಿಮಿಷ ತಾಳಿ. ಆಗಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಅಲ್ಲೇ ಇದ್ದಾರೆ ಅಷ್ಟೇ, ಎಲ್ಲ ಅಲ್ಲೇ ಇದ್ದಾರಲ್ಲ. ಹೇಳಿಪ್ಪ, ಆಗಿರೋದು ಹೇಳ್ಬೇಕಲ್ಲ ಸರ್. ಎಲ್ಲ ಅಲ್ಲೇ ಇದ್ದಾರೆ. ಈ ವಿಧಾನಸೌಧದ ದಯಮಾಡಿ ಸಹಕರಿಸಿ. ಈ ವಿಧಾನಸೌಧದ ನಾವೆಲ್ಲ ಕೂಡ ಬಾಗಿಲಲ್ಲಿ ಬರ್ತೀವಿ, ಬಹಳ ಗೌರವದಿಂದ ಬರ್ತೀವಿ. ಅದನ್ನ ಜಾಡ್ಸ್ ಯಾರು ಓದ್ರು ಅನ್ನೋದು ಕೂಡ ಗೊತ್ತಿದೆ. ಅದು ಒಂದು ಭಾಗ. ಯಾಕೆ ಹೋದ್ರು? ಬಹಳಷ್ಟು ಮಾಡಿದ್ಯಾರು? ಈಗ ಹೊರಗಡೆ ಬಿಟ್ಟವ್ರು ಯಾರು? ದಯಮಾಡಿ ನೀವು ನೆಮ್ಮದಿಯಿಂದ ಇದ್ರಿ. ಸಂಗಮೇಶ್ವರ್, ನಾನೆಲ್ಲ ವಿಚಾರ ಹೇಳ್ತೇನಪ್ಪ. ನನಗೆ ಬೇರೆ ಏನ್ ಕೆಲಸ ಎಲ್ಲ ಓದ್ಕೊಂಡಿದ್ದೀನಿ, ತಿಳಿದಿರೋದೆಲ್ಲ ಹೇಳ್ತೀನಿ, ಕೂತ್ಕೊಂಡು. ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಚರ್ಚೆ ಸಮಯದಲ್ಲಿ ನೀವು SIT ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರಿ. ನನಗೆ ಆಶ್ಚರ್ಯ ಆಗೋದು ಒಂದು ಅಂಶ ಅಂತಂದ್ರೆ, ಮೊನ್ನೆ ನಮ್ಮ ಪಕ್ಷದ ಶಾಸಕರು, ಮಂಗಳೂರಿನ ಶಾಸಕರು ರಾಜೇಶ್ ನಾಯಕ್ ಬಂಟ್ವಾಳ ಅವರು ಫ್ಲೈಟ್ ಅಲ್ಲಿ ಬರ್ತಾ ಇದ್ರು. ಭಾನುವಾರ ಫ್ಲೈಟ್ ಅಲ್ಲಿ ಬರ್ತಾ ಇರುವಾಗ ಅವ್ರ ಪಕ್ಕ ಕೂತಿದ್ದ ವಿಧಾನ ಪರಿಷತ್ ಸದಸ್ಯರು, ಅವ್ರ ಹೆಸರು ಹೇಳೋದಿಲ್ಲ ನಾನು, ಅವರು ರಾಜೇಶ್ ನಾಯ್ಕ ಹೇಳಿದ್ರು, ನಾಳೆ ಈ ಒಟ್ಟು ಪ್ರಕರಣ SIT ಕೊಡಕ್ಕೆ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ. ಅದೇ ಸರ್, ನೀವು ಪ್ರಸ್ತಾಪ ಮಾಡಿದ್ರಲ್ಲ, SIT ಕೊಟ್ವಲ್ಲ, ಅದನ್ನ ವಿಧಾನ ಪರಿಷತ್ ಸದಸ್ಯರು, ಅವರೇನು ಜ್ಯೋತಿಷಿನೋ ಏನೋ ನನ್ಗೆ ಗೊತ್ತಿಲ್ಲ, ಮೊನ್ನೆ ಬಹಳ ಸ್ಪಷ್ಟವಾಗಿ ರಾಜೇಶ್ ನಾಯ್ಕಿಗೆ ಹೇಳಿದ್ದಾರೆ. ಇದು ನೋಡಿದಾಗ ಇನ್ನಷ್ಟು ಈ ವಿಚ್ ಹಂಟಿಂಗ್ ಎಲ್ಲಿಗೆ ಹೋಗ್ಬೋದು ಅಂತ ಒಂದು ಯೋಚನೆ ಬರ್ತದೆ. ಮೂರನೇ ಅಂಶ, ಮಾತಾಡ್ತೀರ ನೀವು ಅಧ್ಯಕ್ಷರೇ, ಇದು ಕನ್ಕಾಟೆಡ್ ವಿಷಯ. ಇದನ್ನ ಯಾವುದೋ ವಿಷಯದಲ್ಲಿ ತೆಗೆದುಕೊಂಡು ಬಂದು ಇಲ್ಲ ಹೇಳುವಂತ ಅಗತ್ಯ ಇದೆಯಾ? ಶ್ರೀನಿವಾಸ್ ಗೌಡ್ರೆ, ಕನ್ವೀನಿಯಂಟ್ ಆಗಿ ಏರೋಪ್ಲೇನ್ ಅಲ್ಲಿ ಆಗಿರೋ ಚರ್ಚೆ ಒಪ್ತಾರೆ. ಒಬ್ಬ ಶಾಸಕರು ಮಾತಾಡಿರೋ ಆಡಿಯೋ ಒಪ್ತಾ ಇರಲಿಲ್ಲ. ಇಲ್ಲ, ಅಲ್ಲಿಬ್ರು ಯಾರೋ ಈ ಸದಸ್ಯರಲ್ಲಿ ಇದು ಕನ್ವೀನಿಯಂಟ್. ನಿಮಗೆ ಕನ್ವೀನಿಯಂಟ್ ಅಲ್ಲ. ನಾನು ಜಸ್ಟ್ ಐ ಆಮ್ ಬ್ರಿಂಗಿಂಗ್ ಇಟ್ ಟು ದಿ ನೋಟಿಸ್ ಆಫ್ ದಿಸ್ ಆನರಬಲ್ ಹೌಸ್.
ಅಷ್ಟೇ. ನೀವು ಪ್ರಿಯಾಂಕಾ, you are missing the point. ಪ್ರಿಯಾಂಕಾ, you are not able to grasp what is happening. ಯಾಕೆ ಸುಮ್ನೆ ನಾನು ಮನೆ ಸಭಾಧ್ಯಕ್ಷರೇ, ಇಲ್ಲನು ನೀವು ಏನ್ ಹೇಳಿದ್ರಿ, ರಾಜೇಶ್ ಅವರು ವಿಮಾನದಲ್ಲಿ ಬರಬೇಕಾಗಿದ್ರೆ ಭಾನುವಾರದ ದಿವಸನೇ ಸದನದಲ್ಲಿ ಹೀಗಾಗುತ್ತೆ ಅಂತ ಹೇಳಿ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದರ ಅರ್ಥ ಎಲ್ಲಿಗೆ ಬರುತ್ತೆ ಅಂತಂದ್ರೆ, ಅಲ್ಲ ಪ್ಲೀಸ್ ಬೇರ್ ವಿತ್ ಮೀ ಕೈಂಡ್ಲಿ ಬೇರ್ ವಿತ್ ಮೀ. ಕೂತ್ಕೊಳ್ಳಿ. ಒಂದು, ಅವರು ಜ್ಯೋತಿಷ್ಯ ಹೇಳಿರ್ಬೋದು. ಇಲ್ಲವಾದಲ್ಲಿ ವಿಧಾನ ಪರಿಷತ್ ಸದಸ್ಯರಿಗೆ ಮುಖ್ಯಮಂತ್ರಿಗಳು ಬಹಳ ಹತ್ತಿರದಲ್ಲಿದ್ದು, ಬಹಳ ಆತ್ಮೀಯರಾಗಿದ್ದು, ಮುಖ್ಯಮಂತ್ರಿಗಳು ನನ್ನ ಜೊತೆ ಮೊದಲೇ ಚರ್ಚೆ ಮಾಡಿ ನೀವು ಹೀಗೆ ಹೇಳಿ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿ ಆಗಿರ್ಬೇಕು ಅಂತ ಆಗುತ್ತೆ. ಇಸ್ ದಟ್ ಯುವರ್ ಒಪಿನಿಯನ್? ಡೂ ಯು ಸಬ್ಸ್ಕ್ರೈಬ್ ಟು ದಟ್? ಅಲ್ಲ ಸಭಾಧ್ಯಕ್ಷರೇ, ಆಗಿರೋ ಒಂದು ಘಟನೆನ ಆಮೇಲೆ ಯು ಆರ್ ಎ ವೆರಿ ರೆಸ್ಪಾನ್ಸಿಬಲ್ ಮೆಂಬರ್. ವಿ ಹ್ಯಾವ್ ವೆರಿ ಹೈ ರಿಗಾರ್ಡ್ಸ್ ಫಾರ್ ಯು. ನಾನೇನು ಹೇಳ್ತೀನಿ ಅಂದ್ರೆ, ವಿಧಾನ ಪರಿಷತ್ ಸದಸ್ಯರು ಹೇಳಿದ ಮಾತಿನ ಹಿನ್ನೆಲೆ ಏನು? Does it indicate it's pointed to me? No. I want to know. Definitely not. No. ಪ್ರಾಯಶಃ ನಾನು ಇದುವರೆಗೆ ಎಲ್ಲಿ ಇಂಟರ್ಫಿಯರ್ ಆಗಲಿಲ್ಲ. ನೀವ್ಯಾಕ್ರಿ ಪ್ರಾರಂಭ ಮಾಡಿದ್ಮೇಲೆ ಐ ಆಮ್ ಸಿಟ್ಟಿಂಗ್ ಕ್ವೈಟ್. ನೀವು ಹತ್ರ ಎಂದು ಮಾತಾಡೋರಲ್ಲ. ಯು ಆರ್ ಎ ವೆರಿ ವೆರಿ ರೆಸ್ಪಾನ್ಸಿಬಲ್. ವಿಧಾನ ಪರಿಷತ್ ಸದಸ್ಯರು ವಿಮಾನದಲ್ಲಿ ನಿಮ್ಮ ವಿಧಾನಸಭೆಯ ಸದಸ್ಯರಿಗೆ ಹೇಳಿದ್ರು ನಾಳೆ ಹೀಗೆ ಆಗುತ್ತೆ ಅಂತ. ಅವರು ಅಥಾರಿಟೇಟಿವ್ ಆಗಿ ಹೇಳಬೇಕಾಗಿದ್ರೆ ಜ್ಯೋತಿಷ್ಯ ಹೇಳಿದ್ರ ಅಥವಾ ಅವ್ರಿಗೆ ಮೊದಲೇ ಈ ನಿರ್ಧಾರ ಅಂದ್ರೆ ದಟ್ ಮೀನ್ಸ್ ಟು ಸೇ ಐ ಹ್ಯಾವ್ ಬೀನ್ ಮೇಡ್ ಓವರ್ ಬೈ ದಿ ಚೀಫ್ ಮಿನಿಸ್ಟರ್. ಬಹಳ ಸರಳ, ವಿಚ್ ಇಸ್ ಇವನ್ ಮೋರ್ ಡೆಲಿಗೇಟ್. ಬಹಳ ಸರಳ ಅಂತಂದ್ರೆ ಅಲ್ಲಲ್ಲ, ಈ 50 ಕೋಟಿಗಿಂತಲೂ ಕೂಡ ದುಬಾರಿ ಆಪಾದನೆ ಆಗ್ಬಿಡುತ್ತದೆ. ನಾನು ಅವ್ರು ಹೇಳಿದ ಕೇಳೋನು ಅಂತ ಆದ್ರೆ ಲೆಟ್ ಸಿ ಯು ಶುಡ್ ಮೇಕ್ ಯುವರ್ ಸೆಲ್ಫ್. ಅದು ತಮ್ಗಲ್ಲ, ಆಳುವ ಪಕ್ಷದ ಚಿಂತನೆ ಹೇಗಿತ್ತು, ಆ ಚಿಂತನೆ ಬಹಳ ಸ್ಪಷ್ಟ ಇದೆ ಅಂತ ನಾನು ಇದನ್ನೇ ಇಷ್ಟಪಡೋದು. ಸ್ಕಿಲ್ಫುಲ್ ಆಗಿರಬೇಕು, ಆರಿಟೋರಿಯಲ್ ಸ್ಕಿಲ್ಸ್ ಇರಬೇಕು. ಸಿ ನೀವು ಏನೋ ಒಂದು ಮಾತು ಹೇಳಿದ್ರಿ, ನಾನು ನಿಮ್ಗೊಂದು ಹ್ಯಾಂಡಲ್ ಕೊಟ್ಟಾಗ ಯು ಟ್ರೈ ಟು ಸ್ಯಾಲ್ವೇಜ್ ಯುವರ್ ಸೆಲ್ಫ್. ಐ ಅಪ್ರಿಷಿಯೇಟ್ ದಟ್ ಸ್ಕಿಲ್. ಐ ಅಪ್ರಿಷಿಯೇಟ್ ದಟ್. ಮಾನ್ಯ ಸಭಾಧ್ಯಕ್ಷರೇ, ಈಗ ತಮ್ಮ ಬಗ್ಗೆ ಬಂದ ಏನು ಅಪಾದನೆ ಇತ್ತು ಅದರಿಂದ ನಾವೆಲ್ಲರೂ ಕೂಡ ನೊಂದು ನಾವೇನು ಮಾತಾಡಿದೀವಿ ಅಂತ ನಮ್ಗೆ ಗೊತ್ತಿದೆ. ಸ್ಯಾಲ್ವೇಜಿಂಗ್ ಪ್ರೊಸೆಸ್ ನಡೀತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸಿಂಥಸಿಸ್, ಪ್ರಾಸೆಸ್, ಫ್ರೀಸಿಂಗು, ಎಮ್ಯಾನ್ಸಿಪೇಷನ್ ನಂಗೆ ಗೊತ್ತಿಲ್ಲ. ಯು ಆರ್ ಅನ್ ಇಂಜಿನಿಯರ್, ಯು ನೋ ಬೆಟರ್ ಅಬೌಟ್. ಐ ಆಮ್ ಎ ಲೇ ಮ್ಯಾನ್. ಐ ಆಮ್ ಓನ್ಲಿ ಲುಕಿಂಗ್ ಫಾರ್ ಎ ಸೊಲ್ಯೂಷನ್. Salvation from the whole thing is a kind of a solution here. I hope you know the definition of a solution. Yes. Where essentially solvents are there. Yes. The solvents get dissolved in the liquid, and in the process what emerges is the solution. So let me not go into the details of the chemistry. Sir, still it may be more dangerous to everybody here. Yes, we will talk about Sir, residuals ಇದ್ದೇ ಇರ್ತದೆ ಅಂತ. Whenever there is a process, residuals ಉಳಿದ ರೆಸಿಡ್ಯೂನು ಇರುತ್ತೆ, ಪ್ರಿಸಿಪಿಟೇಷನ್ ಪ್ರಾಸೆಸ್ ಇರ್ತದೆ. ಪ್ರಿಸಿಪಿಟೇಷನ್ ಪ್ರೊಸೆಸ್ ಆದ್ಮೇಲೆ ರೆಸಿಡ್ಯೂಲ್ ಬರೋದು. ನೀವು ರೆಸಿಡ್ಯೂ ಮೊದಲು ಹೋದ್ರಿ, ನಾನು ಇನ್ನೂ ಪ್ರಿಸಿಪಿಟೇಷನ್ ಅಲ್ಲಿ ಇರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಂಜಿನಿಯರ್ಸ್ ಇನ್ ದಿಸ್ ಹೌಸ್, ಬಹಳ ಜನ ಇಂಜಿನಿಯರ್ಸ್ ಇದ್ದಾರೆ. ಈ ರೀತಿ ವಿಚಾರಣೆ ಸತ್ಯ ಹೊರಗಡೆ ತರೋದಕ್ಕೆ ನಮ್ಮ ಹತ್ರ 2 ಮಾರ್ಗಗಳಿದೆ. ದಿಸ್ ಪ್ರಿವಿಲೇಜ್ ಕಮಿಟಿ ಈಸ್ ಎ ಕ್ರಿಯೇಚರ್ ಆಫ್ ಲೆಜಿಸ್ಲೇಚರ್. ಪ್ರಿವಿಲೇಜ್ ಕಮಿಟಿ ಇರೋದೇನೆ ಈ ರೀತಿ ವಿಷಯಗಳನ್ನ ನಾವು ರೆಫರ್ ಮಾಡಿ ಬೇಕಾದ್ರೆ ಅವ್ರಿಗೆ ನಾವು 15 ದಿವಸ ಟೈಮ್ ಕೊಟ್ಟು ನಾವು ಮಾಡ್ಬೋದು. ಅವರು ದೇ ಕ್ಯಾನ್ ಸಮನ್ ಎನಿಬಡಿ ಟು ಗೆಟ್ ದ, ನೀವೇನು ಹೇಳಿದ್ರಿ, ಮೆಟೀರಿಯಲ್ ಫ್ಯಾಕ್ಟ್ಸ್, ಮೆಟೀರಿಯಲ್ ಡೀಟೇಲ್ಸ್, ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ತನಗೆ ನಾವೇ ಈ ಸದನನೇ. How will the privilege committee establish the voice of the persons who have conversed? ಸರ್, ನಮ್ಮಲ್ಲಿ ಒಂದು ಪ್ರಾವಿಷನ್ ಇದೆ, ದೇ ಕ್ಯಾನ್ ಸೀಕ್ ದ ಹೆಲ್ಪ್ ಆಫ್ ಎನಿ ಎಕ್ಸ್ಪರ್ಟ್. ಅವ್ರಿಗೆ ಅವಕಾಶ ಇದೆ. ಅವ್ರಿಗೆ ಅವಕಾಶ ಇರುವಾಗ ಈ ವಾಯ್ಸ್ ನ ಮಾಡಲಿಕ್ಕೆ, ಏನ್ ಬೇಡ ಮಾಡಲಿಕ್ಕೆ, ಫೊರೆನ್ಸಿಕ್ ಯಾರನ್ನಾದ್ರೂ ಕೂಡ ಕಮಿಟಿ ಕರೆದು ಸಹಾಯ ತಗೊಳ್ಳಕ್ಕೆ ಅವ್ರದ್ದು ವಿಪುಲವಾದ ಅವಕಾಶ ಇದೆ.
ನಾವೇ ಈ ಸದನನೇ ಪ್ರಿವಿಲೇಜ್ ಕಮಿಟಿನ ಪಕ್ಕಕ್ಕೆ ಸರಿಸ್ಬಿಟ್ರೆ ಪ್ರಿವಿಲೇಜ್ ಕಮಿಟಿದು ಗೌರವ ಎಲ್ಲಿಗೆ ಬರುತ್ತೆ, ಸ್ಯಾಂಕ್ಟಿಟಿ ಎಲ್ಲಿಗೆ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ದಿ ಪ್ರಿವಿಲೇಜ್ ಆಫ್ ದಿ ಪ್ರಿವಿಲೇಜ್ ಕಮಿಟಿ. ಎಸ್, ಸರ್ಟನ್ ಪ್ರಿವಿಲೇಜ್ ಆಫ್ ದಿ ಹೌಸ್ ನಾವು ಕ್ರಿಯೇಟ್ ಮಾಡಿರೋದು. ಸೊ ಅದಕ್ಕೋಸ್ಕರ ಈಗಾಗಲೇ ಮಾಧುಸ್ವಾಮಿ ಅವರು ಹೇಳಿದಾಗೆ ಮೇನ್ ಇಶ್ಯೂ ಏನಿತ್ತು ನಿಮ್ಮ ಅಳಲು, ಆ ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಪರಿಸ್ಥಿತಿ, ಅದನ್ನ ನೀವು ಬಹಳ ಚೆನ್ನಾಗಿ ನನಗೆ ವಿವರಿಸಿದ್ದೀರ. ಅದಕ್ಕೆ ಇಡೀ ಸದನವನ್ನು ಕೂಡ ರೆಸ್ಪಾಂಡ್ ಮಾಡಿದೆ. ಅದರಲ್ಲಿ ಯಾವುದು ಕೂಡ ಮೋಟಿವ್ ಇಲ್ಲದೇನೆ ರೆಸ್ಪಾಂಡ್ ಮಾಡಿದೆ. ಈಗ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, SIT ಐ ಥಿಂಕ್ ಇಡೀ ದೇಶದ ಶಾಸಕಾಂಗ ಕ್ಷೇತ್ರಕ್ಕೆ ಇದು ಮೊದಲನೇ ಉದಾಹರಣೆ ಆಗುತ್ತೆ. ಸದನಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನ SITಗೆ ವಹಿಸೋದಿದೆಯಲ್ಲ, ಇದು ಇದುವರೆಗೂ ಆಗಿಲ್ಲ. ಐ ಥಿಂಕ್ ವಿ ಆರ್ ಸೆಟ್ಟಿಂಗ್ ಎ ನ್ಯೂ ಪ್ರೆಸಿಡೆಂಟ್ ಅಂಡ್ ವಿಚ್ ಈಸ್ ನಾಟ್ ಎ ಗುಡ್ ಪ್ರೆಸಿಡೆಂಟ್. ಸೊ ಈ ಹಿನ್ನೆಲೆಯಲ್ಲಿ ತಮ್ಮನ್ನ ನಮ್ಮ ಗೆಳೆಯರ ಜೊತೆ ಮನವಿ ಮಾಡ್ಕೊಳ್ತೀನಿ, ಪುನರ್ ಪರಿಶೀಲಿಸಿ. ಇವಾಗ ಏನು ವಿಚಾರ ಇದೆ ಅದನ್ನ ಎನ್ಕ್ವೈರಿ ಮಾಡಿ ಸತ್ಯನ ತರೋದಕ್ಕೆ ನಮ್ಮ ಸಮಿತಿಗಳನ್ನೇ ಉಪಯೋಗಿಸ್ಕೊಳ್ಳೋಣ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಅದನ್ನ ಈಡೇರಿಸಿ. ದೇಶಪಾಂಡೆ ಅವರು. ಮಾನ್ಯ ಅಧ್ಯಕ್ಷರೇ, ಕರೀತಾನೆ ಈ ಕಡೆ 3-4 ಜನರಿಗೆ ಕರೆದ. ಇವತ್ತು ಸದನದ ಗೌರವ ಸದಸ್ಯರಂತ ಮಾಧುಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಬೋಪಯ್ಯನವರು, ಶ್ರೀರಾಮುಲವರು ನಿಮ್ಮ ನಿರ್ಣಯ ಅನ್ನೋದಲ್ಲ, ನಿಮ್ಮ ಸಲಹೆ ನಿನ್ನೆ ತಾವು ಕೊಟ್ಟಿ ನಿರ್ಣಯ ರೂಪದಲ್ಲಿ ಅದು ಬಂದಿದೆ, ಅದು ಪುನರ್ಪರಿಶೀಲನೆ ಮಾಡಬೇಕಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಯಾವುದೇ ಇನ್ಸ್ಟಿಟ್ಯೂಷನ್ ಅದು ಕ್ರಿಯೇಟ್ ಆದ ನಂತರ ಅದು ಪಾರದರ್ಶಕವಾಗಿ ನಡೀಬೇಕಾಗ್ತದೆ, ಕಾನೂನು ಚೌಕಟ್ಟಲ್ಲಿ ನಡೀಬೇಕಾಗ್ತದೆ. ಆದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವು ಅವಿಶ್ವಾಸ ತೋರಿಸಿದರೆ ಬಹಳ ಕಷ್ಟ ಆಗುತ್ತೆ. ಈ SIT ಮುಖ್ಯಮಂತ್ರಿ ಅಂಡರ್ ಬರ್ತದೆ ನಿಜ, ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಈಗ CBI ಸಂಸ್ಥೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಬರ್ತದೆ, ಈ ಮೋದಿಯವರು ಕ್ರಿಯೇಟ್ ಮಾಡೋದನ್ನ ಹೇಳಿ. ಹಾಗಾಗಿ ಪ್ರತಿಯೊಂದು SIT ಇರ್ಬೋದು, CID ಇರ್ಬೋದು, ಪೊಲೀಸ್ ಇರ್ಬೋದು, ನಾವು ಏನು ಮಾತಾಡ್ತೀವಿ ಹಾಗಾಗಿ ನೀವು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಆದ್ಮೇಲೆ ಹಿರಿಯರು, ಬಹುಶಃ ಸೀನಿಯರ್ ಮೋಸ್ಟ್ ಮೆಂಬರ್ ಇನ್ ದಿ ಹೌಸ್, ನೀವು ಯಾಕೆ ಆತರ ಪಡ್ತೀರಪ್ಪ? ಹಾಗಾಗಿ ದಯಮಾಡಿ ತಾಳ್ಮೆಯಿಂದ ಇರಿ, ದಯಮಾಡಿ ನಾನು ಲೆಟ್ ದಿ ಮಾತಾಡ್ಲಿಪ್ಪ. ಏನ್ ಮಾತಾಡ್ತಾರೆ ಅದೇನಾಗುತ್ತೆ ನೀವು ಆತರ ಮಾಡಿದಾಗ ಆಲೋಚನೆ ಸರಪಳಿ ಕಿತ್ತೋಗುತ್ತೆ, ಚೈನ್ ಆಫ್ ಥಾಟ್ಸ್ ಬೇಕಾಗುತ್ತೆ. ಹಂಗಾಗೋದು ಬೇಡ, ಮಾತಾಡ್ಲಿ. ಇನ್ಸ್ಟಿಟ್ಯೂಷನ್ಸ್ ಸ್ಟ್ರೆಂಥನ್ ಮಾಡಬೇಕು, ಪಾರದರ್ಶಕ ಮಾಡಬೇಕಿದ್ರೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಮನೆ ಜವಾಬ್ದಾರಿ. ಲೋಪದೋಷ ಇದ್ರೆ ಸುಧಾರಿಸಿ ಬರ್ತದೆ. ಈಗ ತಾವು ಸಲಹೆ ಕೊಟ್ಟಾಗ, ನಿನ್ನೆ 3 ಗಂಟೆ ಚರ್ಚೆ ಆಗಿದೆ, ತಾವು ಸಲಹೆ ಕೊಟ್ಟಾಗ ಮುಖ್ಯಮಂತ್ರಿ ಒಪ್ಕೊಂಡ್ರು, ಈ ಪ್ರಕಾರ ಮಾಡ್ತೇನೆ. ಗೌರವಾನ್ವಿತ ವಿರೋಧ ಪಕ್ಷದ ಸದಸ್ಯರು ಇಲ್ಲ, ಸದನ ಸಮಿತಿ ಮಾಡಿ ನ್ಯಾಯ ಮಾಡಿ ಅಂತ ಸಲಹೆಗಳು ಕೊಟ್ಟರು. ಮುಖ್ಯಮಂತ್ರಿ ಏನು ಹೇಳಿದ್ರೆ, ಐ ಲಿಮಿಟ್ ಯು ಮಾಡಿ ಅಂತ ಹೇಳಿ ಅಲ್ಲೇ ಬಹಳ ಸ್ಪಷ್ಟವಾಗಿ ಕಾಣಿಸಿದೆ. ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಅವರಲ್ಲಿ ಯಾರ ಬಗ್ಗೆ ದ್ವೇಷವೂ ಇಲ್ಲ. ತಾವು ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರಿ, ನಿಮ್ಮಲ್ಲಿ ನಿನ್ನೆ ಎಲ್ಲ ಮನೆ ಸಂಪೂರ್ಣವಾದ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ, ತಮ್ಮ ಬಗ್ಗೆ ಅವರು ಮಾತಾಡಿದ್ದಾರೆ. ಹಾಗೆ ಮುಖ್ಯಮಂತ್ರಿ ಈ ವಿಚಾರ ಹೇಳಿದ ನಂತರ ಆದರ ಸಂದೇಹ ಯಾಕೆ ಬರಬೇಕು? ಮುಖ್ಯ ನೀವು ಹೇಳಿದ್ರಿ, ನಾನು ಡಿಸೈಡ್ ಮಾಡಿದೆ ಅಂತ ಅವ್ರು ಹೇಳಿಲ್ಲ. ಅಗೇನ್ ಹಿ ಲೆಫ್ಟ್ ಇಟ್ ಟು ಯು. ಅವ್ರ ಸಜೆಷನ್ ಬಂದಾಗ ಡೂ ಇಟ್ ಅಂತ ಹೇಳಿದ್ರು. ಹಾಗಾಗಿ ಈ ಥರದ ಸಂದೇಹ ನಿಮ್ಮ ಮನಸ್ಸಲ್ಲಿ ಯಾಕೆ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ.
ನೋಡಿ ಒಂದು ಮಾತು ಹೇಳ್ತೀನಿ, ನಾನು ಮಾತಾಡೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಎ ವಿಂಗ್ ಆಫ್ ಎ ಗವರ್ಮೆಂಟ್. ಸೊ ಯು ಹ್ಯಾವ್ ನೋ ಫೇತ್ ಇನ್ ಇಟ್. ಎಲ್ಲ ಪೊಲೀಸ್ ಆಫೀಸರ್ ಸರ್ಕಾರದ ಕೈಗೊಬ್ಬಿಗಾಗಿದ್ದಾವೆ. ನೀನು ಭಾಳ ಸ್ಪಷ್ಟಪಡಿಸಿದ್ದೀನಿ. ದೇರ್ ಆರ್ ಮೆನಿ ಆಫೀಸರ್ಸ್ ಹೂ ಸೇ ನೋ ಆಲ್ಸೋ ಇಫ್ ಐ ಟೆಲ್ ರಾಂಗ್. ದೇ ಹ್ಯಾವ್ ಕರೇಜ್. ಹಾಗಾಗಿ ಈಗ ನೀವು ಎಂಟೈರ್ ಸಿಸ್ಟಮ್ದಲ್ಲಿ ನಿಮಗೆ ವಿಶ್ವಾಸ ಬಹಳ ಕಷ್ಟ ಆಗುತ್ತೆ. ಎರಡನೇದು, ಈಗ ಇನ್ಕ್ವೈರಿ ಆದಾಗ ವೈ ಶುಡ್ ಒನ್ ಇನ್ನೋಸೆಂಟ್ ಬಿ ಅಫ್ರೇಡ್? ವೈ ಶುಡ್ ಒನ್ ಇನ್ನೋಸೆಂಟ್ ಬಿ ಅಫ್ರೇಡ್? ಈಗ ನಾನು ಏನು ತಪ್ಪೇ ಮಾಡಿಲ್ಲ ಅಂದ್ರೆ. ಚೆಕ್ ಬ್ರೇಕ್ನ ನಂತರ ನ್ಯೂಸ್ ಮುಂದೆ